ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಇವತ್ತಿನ ಈ ನನ್ನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಏನು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ನಾನು ಪ್ರೆಗ್ನೆಂಟ್ ಆಗೋಕ್ಕೆ ನನಗೆ ಯಾಕೆ ಕಷ್ಟ ಆಯಿತು, ನಾನು ಹೇಳಿದೆ ನನಗೆ 6 ಇಯರ್ಸ್ ಆದಮೇಲೆ ನಾನು ಕನ್ಸೀವ್ ಆದೆ ಅಂತ. 5 ಇಯರ್ಸ್ ಆದಮೇಲೆ ಕನ್ಸೀವ್ ಆದೆ. 6 ಇಯರ್ಸ್ಗೆ ಅಂದರೆ 1 ಇಯರ್ ಒಂದು 9 ಮಂತ್ಸ್ ಆದಮೇಲೆ ನನ್ನ ಪಾಪು ಹುಟ್ಟಿತು. ಅಷ್ಟೊತ್ತಿಗೆ ಆ್ಯನಿವರ್ಸರಿ ಇತ್ತು. ಸೊ 6 ಆ್ಯನಿವರ್ಸರಿಗೆ ನನ್ನ ಪಾಪು ಆಗಿತ್ತು. ಪಾಪು ಬರೋ ಟೈಮ್ ಅವಾಗ. ಓಕೆ, ಅದಕ್ಕೆ ನಾನು 6 ಇಯರ್ಸ್ ಆಯಿತು ಅಂತ ಹೇಳಿದೆ. ಸೊ ಏನು ಪ್ರಾಬ್ಲಮ್ ಆಗಿತ್ತು? ನನಗೆ ಪ್ರಾಬ್ಲಮ್ ಆಗಿತ್ತಾ, ಅಥವಾ ನನ್ನ ಹಸ್ಬೆಂಡಿಗೆ ಪ್ರಾಬ್ಲಮ್ ಆಗಿತ್ತಾ, ಅದು ನಮ್ಮಿಬ್ಬರಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತಾ, ಯಾಕೆ ನಮಗೆ 6 ಇಯರ್ಸ್ ತೊಗೊಳ್ತು ಪಾಪು ಆಗೋದಕ್ಕೆ ಅಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಓಕೆ, ನಾನು ನನ್ನ ಪಾಪು ಇದು ಹೇಳ್ತಾ ಇದ್ದಾನೆ, ಅಷ್ಟೊತ್ತಿಗೆ ನಾನು ಮಾತು ಮುಗಿಸ್ಬೇಕು, ಇಲ್ಲಾಂದರೆ ಅವನು ಅವಾಗ ನನಗೆ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ನಾನು ಫಸ್ಟ್ ಬೇಸಿಗಿಂದ ಹೇಳ್ಕೊಂಡು ಹೋಗ್ತೀನಿ ಏನೇನಾಯಿತು ಅಂತ. ನನ್ನ ಮದುವೆ ಆಯಿತು. ಮದುವೆ 2019 ಆಯಿತು. ನಾನು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಂಗಳೂರಲ್ಲಿ ಓದ್ತಾ ಇದ್ದೆ. ನಾನು ಇಲ್ಲಿಂದ ನಾನು ಇವಾಗ ಇರೋದು ಶಿವಮೊಗ್ಗ. ಪ್ರೆಸೆಂಟ್ಲಿ ನಾನು ಬಾಣಂತನ ಮಾಡಿಸ್ಕೊಳ್ತಾ ಇದ್ದೀನಲ್ಲ, ನಮ್ಮ ಅಮ್ಮನ ಮನೇಲಿ ಶಿವಮೊಗ್ಗದಲ್ಲಿದ್ದೀನಿ. ಸೊ ನಾನು ಸೆಕೆಂಡ್ PUC ವರೆಗೂ ಶಿವಮೊಗ್ಗದಲ್ಲೇ ಓದ್ತಾ ಇದ್ದೆ. ಶಿವಮೊಗ್ಗದಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಮನೇಲಿದ್ದೆ, ಚೆನ್ನಾಗಿತ್ತು. ಊಟ ಎಲ್ಲ ಹೆಲ್ದಿ ಫುಡ್ ತಿಂತಿದ್ದೆ. ಒಂದಿನೂ ಹೊರಗಡೆ ಎಲ್ಲ ತಿಂತಿರಲಿಲ್ಲ, ಆರೋಗ್ಯವಾಗೇ ಇದ್ದೆ. ಮತ್ತು ಸಹ್ಯಾದ್ರಿ ಕಾಲೇಜಿಗೆ ಹೋದೆ. ಹಾಸ್ಟೆಲ್ ಊಟ ತಿನ್ನೋಕ್ಕೆ ಶುರು ಮಾಡಿದೆ. ಹಾಸ್ಟೆಲಲ್ಲಿ ಏನು ಖರಾಬ್ ಊಟ ಇರಲಿಲ್ಲ, ಚೆನ್ನಾಗೇ ಇತ್ತು. ನನಗೆ ಇಷ್ಟ ಆಗ್ತಿತ್ತು, ನನ್ನ ಫ್ರೆಂಡ್ಸ್ಗೆ ಯಾರಿಗೂ ಇಷ್ಟ ಆಗ್ತಿರಲಿಲ್ಲ. ನಾನು ನಮ್ಮ ಅಮ್ಮನಿಗೆ ಹೇಳ್ತಿರ್ತೀನಿ, ಅಮ್ಮ ನಮ್ಮ ಫ್ರೆಂಡ್ಸ್ಗೆ ಯಾರಿಗೂ ಹಾಸ್ಟೆಲ್ ಊಟನೇ ಇಷ್ಟ ಆಗಲ್ಲ, ನನಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಹಂಗಂದರೆ ಅವ್ರ ಅಮ್ಮ ಎಷ್ಟು ಚಂದ ಅಡುಗೆ ಮಾಡ್ಬೋದು, ನೀನು ಯಾಕೆ ಹಿಂಗೆ ಮಾಡ್ತೀಯ ಅಂತ ನಾನು ರೇಗಿಸ್ತಾ ಇರ್ತೀನಿ ನಮ್ಮ ಅಮ್ಮಗೆ. ಸೊ ನನಗೆ ಹಾಸ್ಟೆಲ್ ಊಟ ಚೆನ್ನಾಗೇ ಇತ್ತು, ಏನು ಹಂಗೇನಿರಲಿಲ್ಲ. PG ಊಟನೂ ನನಗೆ ಇಷ್ಟ ಆಗ್ತಿತ್ತು, ಚೆನ್ನಾಗಿತ್ತು. ಸೊ ಆದರೆ ಏನಂದರೆ ಹಾಸ್ಟೆಲ್ ಊಟ PG ಊಟ ಬಿಟ್ಟು ಎಕ್ಸ್ಟ್ರಾ ಊಟ ಮಾಡ್ತಿದ್ದೆ. ಅಂದರೆ ಹೊರಗಡೆ ಜಂಕ್ ಫುಡ್ ತಿಂತಿದ್ದೆ, ಗೋಬಿ, ಪಾನಿಪುರಿ. ಆಮೇಲೆ ನಮ್ಮ ಕಾಲೇಜ್ ಎದುರುಗಡೆ ಒಂದು ಗೋಲ್ಗಪ್ಪ ಹುಡುಗ ಇದ್ದ, ಹೋಗಿ ಚೆನ್ನಾಗಿ ಗೋಲ್ಗಪ್ಪ ತಿಂತಾಯಿದ್ದೆ. ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳ ಹೆಸರಿಲ್ಲ, ಅವಳು ನನಗೆ ಗೋಲ್ಗಪ್ಪ ತಿಂದು ಚೆನ್ನಾಗಿ ಕಲಿಸ್ಬಿಟ್ಟಿದ್ಲು. ಅವಳಿಗೆ ಗೊತ್ತಾಗುತ್ತೆ ಅನಿಸುತ್ತೆ ವಿಡಿಯೋ ನೋಡಿದ್ರೆ. ಸೊ ನಾವಿಬ್ಬರು ಚೆನ್ನಾಗಿ ಗೋಲ್ಗಪ್ಪ ತಿಂದ್ವಿ. ಕಾಲೇಜ್ ಬಿಟ್ಟಿದ ತಕ್ಷಣ ಹೋಗಿ ಗೋಲ್ಗಪ್ಪ ತಿಂತಾಯಿದ್ವಿ. ಸೊ ಅದು ಅಷ್ಟೇ ನನಗೆ ಇದಾಗಿಲ್ಲ, ಏನಂದರೆ ನನ್ನ ಹೆಲ್ತಿಗೇನೋ ಕಾರಣ ಆಯಿತು ಅಂತ ಹೇಳಿಲ್ಲ, ಬಟ್ ಆಯಿತು, ಅದೊಂದು ಕಾರಣನೇ. ಆಮೇಲೆ ಏನಾಯಿತು ಅಂದರೆ, ನನಗೊಂದು ಸ್ವಲ್ಪ ಸ್ಟ್ರೆಸ್ ಇತ್ತು. ನನಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರೋಕ್ಕೆ ಅಷ್ಟು ಇಷ್ಟ, ಅದೊಂದು ಕಾಲೇಜಲ್ಲಿ ಇರೋಕ್ಕೆ ಇಷ್ಟ ಆಗಿದೆ ಅಂದರೆ ಹಾಸ್ಟೆಲ್ ಮನೆಯಿಂದ ದೂರ ಇದ್ದೆ, ಅದೊಂಥರ ನನಗೆ ಸ್ಟ್ರೆಸ್ ಆಗಿತ್ತು. ಆಮೇಲೆ ನನಗೆ ಅಷ್ಟು ಓದೋಕ್ಕೆ ಇಷ್ಟ ಇರಲಿಲ್ಲ. ನಾನು ಸ್ವಲ್ಪ ಓದೋದ್ರಲ್ಲಿ ಹಿಂದೆ ಇದೆ ಇಂಜಿನಿಯರಿಂಗಲ್ಲಿ ಮಾತ್ರ. ಹಂಗಾಗಿ ಅವೆಲ್ಲ ಸ್ಟ್ರೆಸ್ ಆಗಿ ಏನಾಯಿತು, ನನಗೆ ಆರೋಗ್ಯ ಹಾಳಾಗ್ತಾ ಬಂತು. ನನಗೇನೋ ಖುಷಿನೇ ಇಲ್ಲ, ಒಂಥರ ಡಿಪ್ರೆಷನ್ ಲೆವೆಲ್ಗೆ ಹೋದಂಗಾಗಿತ್ತು. ಇನ್ನೊಂದು ಏನೋ ನನಗೆ ಶಾಪ ಕೆಟ್ಟದಾಗ್ಬಿಟ್ಟಿದೆ ಅಂತಲೇ ಅಂದ್ಕೊಂಡಿದ್ದೆ. ಅದಾದಮೇಲೆ ಏನಾಯಿತು, 2019 ನನಗೆ ಮದುವೆ ಆಯಿತು. 2019 ಮದುವೆ ಆಯಿತು. ಸೊ ಮೈಸೂರಿಗೆ ಹೋಗಬೇಕಾಯ್ತು. ಮೈಸೂರಿಗೆ ಹೋಗ್ಬೇಕಂದ್ರೆ, ನಾನು ಮದುವೆ ಆಗಿದ್ದು ಯಾವಾಗ ಅಂದರೆ, ನಾನು ಇಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೆ 3rd ಇಯರಲ್ಲಿ ನನ್ನ ಮದುವೆ ಆಗೋಯ್ತು. ಸೊ ನಾನು ಇವಾಗ ಕಾಲೇಜ್ ಚೇಂಜ್ ಮಾಡ್ಕೋಬೇಕಲ್ಲ, ಕಾಲೇಜ್ ಅಂದರೆ ಚೇಂಜ್ ಮಾಡೋಂಗಿಲ್ಲ, ಟ್ರಾನ್ಸ್ಫರ್ ಮಾಡಬೇಕು. ಜಸ್ಟ್ ನಾನು ಅಲ್ಲೇ ಓದ್ತಿರ್ತೀನಿ 3rd ಇಯರಿಂದ, ಅಲ್ಲಿಂದ ಟ್ರಾನ್ಸ್ಫರ್ ಮಾಡೋ ಆಪ್ಷನ್ ಇತ್ತು ವಿಡಿಯೋಲಿ. ಸೊ ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ, ಸ್ವಲ್ಪ ಮಾತಾಡಿ ಎಲ್ಲರಿಗೂ ಹೇಳಿ ಮಾಡಿ ಎಲ್ಲ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿಸಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ವಿ. ಟ್ರಾನ್ಸ್ಫರ್ ಎಲ್ಲ ಆಯಿತು. ಆಮೇಲೆ ಮೈಸೂರಿಗೆ ಬಂದ್ವಿ, ಮದುವೆ ಆಗಿದ್ದು. ಏನು ಗೊತ್ತಾ ಫ್ರೆಂಡ್ಸ್, ಫಸ್ಟು ಏನು ನನ್ನ ಹೆಲ್ತ್ ಹಾಳಾಗೋಕ್ಕೆ ಕಾರಣ, ನನ್ನ ಹೆಲ್ತ್ ಹಾಳಾಯಿತು ಅಂತ ಹೇಳಿದ್ನಲ್ಲ, ಮೇಜರ್ ಏನು ಕಾರಣ ಅಂತಂದರೆ, ನನ್ನ ಜಂಕ್ ಫುಡ್ಡಿಂದನೇ ನನ್ನ ಹೆಲ್ತ್ ಹಾಳಾಗಿತ್ತು. ಏನಂತಂದರೆ, ಮದುವೆ ಆಗಿ ದಿನವೇ ಅಡುಗೆ ಮಾಡಬಾರ್ದು ಅಂತ ಹೇಳಿದರು. ಅಂದರೆ ಒಲೆ ಹಚ್ಚಬಾರ್ದು ಅಂತ ನಮ್ಮ ಪದ್ಧತಿ ಇದೆ. ನಾನೇನು ಮಾಡಿದ್ದೆ, ಒಲೆ ಹಚ್ಚಬಾರ್ದಲ್ಲ, ಸರಿ ಹೊರಗಡೆ ತಿನ್ಕೊಂಬಂದ್ಬೇಡ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಏನು ಮಾಡಿದ್ವಿ, ಹೋಗಿ, ನನಗೆ ಬಂಗಾರಪೇಟೆ ಅಂತ ತುಂಬ ಇಷ್ಟ ಆವಾಗ. ಸೊ ಬಂಗಾರಪೇಟೆ ತಿನ್ಕೊಂಬಂದ್ಬೇಡ ಅಂತ ಅವತ್ತು ಊಟನೇ ಬಂಗಾರಪೇಟೆ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಮತ್ತೆ ವಾರಕ್ಕೊಂದ್ಸಲಿ ಡೈಲಿ ಪಾನಿಪುರಿ ತಿನ್ನೋದು, ಡೈಲಿ ಗೋಬಿ ಮಂಚೂರಿ ತಿನ್ನೋದು, ಡೈಲಿ ಹೊರಗಡೆ ಸ್ನ್ಯಾಕ್ಸ್ ತಿನ್ನೋದು, ತಿಂದು ಇಷ್ಟು ಡುಮ್ಮಕ್ಕಾಗ್ಬಿಟ್ಟಿದೆ. ಆಮೇಲೆ 2 ವರ್ಷ ಇಂಜಿನಿಯರಿಂಗ್ ಆಯಿತು. ಆಮೇಲೆ ನಾನು ನೈಟ್ ಶಿಫ್ಟ್ ಜಾಬ್ ಸಿಕ್ತು ನನಗೆ. ಸೊ ನೈಟ್ ಶಿಫ್ಟಲ್ಲಿ ಏನಾಯಿತು ಅಂದರೆ, ನನ್ನ ವರ್ಕ್ ಏನು ಅಂತಂದರೆ, ಫಾರಿನ್ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡೋದು. ಸೊ ಏನಾಯಿತು, ನಂದು ಹೆಲ್ತ್ ಎಲ್ಲ ಅಲ್ಲೂ ಹಾಳಾಯಿತು, ನೈಟ್ ಶಿಫ್ಟ್ ಮಾಡೋದ್ರಿಂದನೂ ಹಾಳಾಯಿತು. ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೇ ಆಗುತ್ತಲ್ವಾ. ಸೊ ಇದು ಒಂದು ಆ್ಯಡ್ ಆನ್ ಆಯಿತು ನನ್ನ ಹೆಲ್ತ್ ಹಾಳಾಗೋದಕ್ಕೆ. ಹೆಲ್ತ್ ಏನು ಹಾಳಾಯಿತು ಅಂತಂದರೆ, ಏನೂ ಇಲ್ಲ, ಪೀರಿಯಡ್ ಸೈಕಲ್ ಇರೆಗ್ಯುಲರ್ ಆಯಿತು. ಅದು ನನಗೆ ಇರೆಗ್ಯುಲರ್ ಆಯಿತು ಅಂತ ಗೊತ್ತಾಗಿ ಒಂದು 2 ಇಯರ್ಸ್ ಮೇಲೆ, ಅಂದರೆ ನಾನು ಟ್ರ್ಯಾಕ್ ಮಾಡಿಲ್ಲ, ಆದಾಗ ಸುಮ್ಮನೆ ನನ್ನ ಪಡೆ ನಾನು ಇರ್ತಿದ್ದೆ.
ಆದರೆ ಅದು ಟ್ರ್ಯಾಕ್ ಮಾಡಬೇಕು. ಆಮೇಲೆ ನನಗೆ ಪಾಪು ಮಾಡ್ಕೋಬೇಕು ಅಂತಲೂ ನಮ್ಮ ತಲೆಯಲ್ಲಿಲ್ಲ. ಯಾಕಂದರೆ 2 ಇಯರ್ಸ್ ನಾನು ಓದ್ತಾ ಇದ್ದೆ. ಸೊ ಪಾಪು ಬೇಕು ಅಂತ ನಮ್ಮ ತಲೆಯಲ್ಲಿ ಇರಲಿಲ್ಲ. ಸೊ ನಾವು ಸ್ವಲ್ಪ ದೂರನೇ ಇದ್ವಿ. ಸೊ ಪಾಪುದೇನು ನಾವು ಪ್ಲ್ಯಾನಿಂಗ್ ಏನು ಮಾಡಿರಲಿಲ್ಲ. ಆಮೇಲೆ ಪಾಪು ಬೇಕು ಅಂತ ನಮ್ಗೆ ಅನ್ನಿಸ್ತು. ಮತ್ತು ಜನಗಳೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರು, ಏನು ಆಯ್ತಲ್ಲ ಎಜುಕೇಷನು ಆಯ್ತಲ್ವಾ, ಪಾಪು ಬೇಕು ಅಂತ ಎಲ್ಲರೂ ಮನೆಯವರನ್ನೆಲ್ಲ ಹೇಳ್ತಿದ್ರು. ಸೊ ನಾವು ಪ್ರಯತ್ನ ಪಡ್ತಿದ್ರಿ, ಆದರೆ ಆಗ್ತಿರ್ಲಿಲ್ಲ. ಯಾಕೆ ಅಂತ ಆಮೇಲೆ ಸ್ವಲ್ಪ ಡಾಕ್ಟರ್ ಹತ್ರ ತೋರಿಸಿದ್ವಿ. ಡಾಕ್ಟರ್ ಅಂದರು ನನಗೆ PCOD ಇದೆ ಅಂತ ಹೇಳಿದ್ರು. PCOD ಇದೆ ಅಂದರೆ ನನಗೆ ಡಯಾಗ್ನೋಸ್ ಮಾಡಿದ್ರು, ನಿಮಗೆ ಪೀರಿಯಡ್ ಸೈಕಲ್ ಸರಿ ಇಲ್ಲಲ್ಲ, ಸೊ ಇಟ್ಸ್ ಫಸ್ಟು PCOS ಇನಿಷಿಯಲ್ ಸ್ಟೇಜಲ್ಲಿದೆ ಅಂತಂದರು. ನಾನು ಇನಿಷಿಯಲ್ ಸ್ಟೇಜಾ ಸರಿ ಮಾಡ್ಕೋಬೋದು ಅಂತ ನೆಗ್ಲೆಕ್ಟ್ ಮಾಡಿದೆ. 1 ಇಯರ್ ಆದಮೇಲೆ ಅದು ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು. ನೀರುಗುಳ್ಳೆ ಯೂಟ್ರಸ್ ಒಳಗೆ ನೀರುಗುಳ್ಳೆ ಅಂತ ಆಗುತ್ತೆ, ಅದನ್ನು PCOD ಅಂತ ಹೇಳ್ತಾರೆ. ಸೊ ಅದಾಗ್ಬಿಟ್ಟಿತ್ತು. ಜಾಸ್ತಿನೇ ಆಗಿಬಿಟ್ಟಿತ್ತು ಅಂತ ಇನ್ನೊಂದು ಸತಿ ಹೋದಾಗ ಗೊತ್ತಾಯಿತು. ನಾನು 2-3 ಕಡೆ ಡಾಕ್ಟ್ರ್ ಹತ್ರ ತೋರಿಸಿದ್ದೆ. ನನಗೆ ಏನು ಅಂತಂದರೆ ಫಸ್ಟು ಶೀಲಾರಾವ್ ಡಾಕ್ಟ್ರ್ ಅಂತ ಇದ್ದರು, ಅಲ್ಲಿ ತೋರಿಸಿದ್ದೆ. ಅವ್ರ ಹತ್ರ ತೋರಿಸಿದೆ. ಫಸ್ಟ್ ಅವರು ಬಾರಮ್ಮ ನಿನ್ನ ಮೇಲೆ ಒಂದು ರಿಸರ್ಚೇ ಮಾಡೋದಿದೆ ಅಂತೆಲ್ಲ ಹೇಳಿಬಿಟ್ರು. ನನಗೆ ಸಾಕಷ್ಟು ಭಯನೇ ಆಗೋಯ್ತು. ಇವರೇನು ನನ್ನ ರಿಸರ್ಚ್ ಮಾಡ್ತಾರೆ, ನನಗೆ ಟ್ರೀಟ್ಮೆಂಟ್ ಕೊಡೋ ಬದಲು ರಿಸರ್ಚೇ ಮಾಡಿಬಿಡ್ತಾರೆ ನನ್ನ ಮೇಲೆ. ಏನೋ ನನಗೆ ಈ ಕಾಯಿಲೆ ಗುಣ ಮಾಡೋದಿಲ್ಲ, ಇವರು ನನ್ನ ಬಗ್ಗೆ ಬರೀ ಮಾತ್ರೆ ಕೊಟ್ಟು ನಂಗೆ ಪರ್ಮನೆಂಟ್ ಪೇಷಂಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ ನನ್ನ ತಲೆಯಲ್ಲಿ ಬಂದುಬಿಡ್ತು. ಸೊ ನಾನು ಅಲ್ಲಿಗೆ ಹೋಗೋದು ಬಿಟ್ಬಿಟ್ಟೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಬ್ಬರು ಡಾಕ್ಟರ್ ಸಿಕ್ಕಿದ್ರು. ಅವರು ನನಗೆ ಏನೋ ಒಂದು ಟ್ಯೂಬ್ ಟೆಸ್ಟಿಂಗ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ರು. ಸೊ ಅದು ತುಂಬ ಪೇಯ್ನ್ಫುಲ್ ಅಂತ ಹೇಳಿದ್ರು. ಗೊತ್ತಾಯಿತು ನನಗೆ ಯೂಟ್ಯೂಬ್ ಎಲ್ಲ ನೋಡಿಬಿಟ್ಟು ನನಗೆ ಗೊತ್ತಾಯಿತು ದಟ್ ಈಸ್ ಸೋ ಪೇಯ್ನ್ಫುಲ್ ಪ್ರೊಸೀಜರ್. ಸೊ ನಂಗೆ ಬೇಡ ಅಂತ, ನಂಗೆ ಪಾಪುನೂ ಬೇಡ, ನಂಗೆ ಈ ಟ್ಯೂಬ್ ಟೆಸ್ಟಿಂಗ್ ಮಾಡೋದು ಬೇಡ ಅಂತ ಆ ಥರನೂ ಅಂದ್ಕೊಂಡ್ಬಿಟ್ಟೆ. ಆಮೇಲೆ ಅದು ಸ್ವಲ್ಪ ಭಯ ಬಂದುಬಿಡ್ತು. ಆಮೇಲೆ ಇನ್ನೊಂಥರ ನನಗೆ ಪೆಲ್ವಿಕ್ ಎಕ್ಸಾಮ್ ಅಂತ ಮಾಡ್ತಾರಲ್ಲ, ಸೊ ಅದು ತುಂಬ ಅನ್ಕಂಫರ್ಟೇಬಲ್, ನನಗೆ ಅದು ಇಷ್ಟನೇ ಇಲ್ಲ. ಬಟ್ ನಮ್ಮಮ್ಮ ಹೇಳ್ತಾರೆ, ನೀನು ಪಾಪು ಆಗಬೇಕಂದ್ರೆ ಪಾಪು ಬರೋ ಪ್ಲೇಸ್ ಅದನ್ನು ನೀನು ಡಾಕ್ಟ್ರು ನೋಡಲಿಲ್ಲ ಅಂದರೆ ಇನ್ಯಾರು ನೋಡ್ತಾರೆ ಅಂತೆಲ್ಲ ಅಂದರು. ಬಟ್ ನನಗೇನೋ ಅದು ಅನ್ಕಂಫರ್ಟೇಬಲ್. ಮತ್ತು ಅಲ್ಲಿ ತುಂಬ ಇನ್ಸ್ಟ್ರೂಮೆಂಟ್ ಎಲ್ಲ ಹಾಕಿ ಎಲ್ಲ ನೋಡ್ತಾರಲ್ಲ, ಅದು ಚೂರು ನನಗೆ ಇಷ್ಟನೇ ಇಲ್ದಿರ ಅಂತ. ನನ್ನ ಜೀವನದಲ್ಲಿ ನಾನು ಯಾಕಾರೋ ಹೆಣ್ಣಾಗ್ಬಿಟ್ಬಿಟ್ಟು ಅಂತ ಅನಿಸೋಂಥ ಸಿಚುವೇಶನ್ ಬಂದುಬಿಟ್ಟಿತ್ತು ಒಂದಿನ ಅದೆಲ್ಲ ಮಾಡಿದಾಗ. ನಂಗೆ ತುಂಬ ಪೇಯ್ನ್ಫುಲ್ ಆಗಿತ್ತು, ತುಂಬ ಬೇಜಾರು ಆಗಿತ್ತು. ನನ್ನ ಮೇಲೆ ನನಗೆ ಬೇಜಾರು, ಡಾಕ್ಟ್ರ್ ಮೇಲೆ ಬೇಜಾರು ಎಲ್ಲ. ನನಗೆ ಪಾಪುನೂ ಬೇಡ ಏನೂ ಬೇಡ ಅನ್ನೋ ಅಷ್ಟು ಲೆವೆಲ್ಗೆ ಬಂದುಬಿಟ್ಟಿದೆ. ಮೈಂಡ್ ಫಿಕ್ಸ್ ಆಗಿಬಿಟ್ಟಿದೆ. ಆಮೇಲೆ ಇಲ್ಲಿ ಶಿವಮೊಗ್ಗದಲ್ಲಿ ತೋರಿಸೋಣ ಅಂತ ನಾನು ಇಲ್ಲಿ ನಂಜಪ್ಪ ಹಾಸ್ಪಿಟಲ್ ವಾಣಿಕೋರಿ ಅಂತ ಇದೆ. ನಮ್ಮ ಚಿಂಟು ನಮ್ಮ ತಮ್ಮ ಇದ್ದಾನಲ್ಲ, ನಮ್ಮ ತಮ್ಮನಿಗೆ ಅವರೇ ಡೆಲಿವರಿ ಮಾಡಿಕೊಟ್ಟಿದ್ದು ಡಾಕ್ಟರ್. ಅವರು ತುಂಬ ಫೇಮಸ್ ಸರ್ಜನ್, ಗೈನಕಾಲಜಿಸ್ಟು. ಅವ್ರ ಹತ್ರ ತೋರಿಸೋಣ ಅಂತ ಅಲ್ಲಿಗೆ ಹೋದ್ವಿ. ಬಟ್ ಅವ್ರ ಹತ್ರ 2 ಮಂತ್ಸ್ ತೋರಿಸಿದೆ. 2 ಸೈಕಲ್ಸ್ ಬಂದು ತೋರಿಸಿದ್ವಿ. ಅವರು ಮಾತ್ರೆ ಎಲ್ಲ ಕೊಟ್ಟರು ನನಗೆ, ಅಂದರೆ ಮೊಟ್ಟೆ ಉತ್ಪತ್ತಿ ಆಗೋಂಥ ಮಾತ್ರೆಗಳು 2 ತಿಂಗಳು ಕೊಟ್ಟರು. ಬಟ್ ಏನೂ ಪ್ರಯೋಜನವೇ ಆಗಲಿಲ್ಲ. ಸುಮ್ಮನೆ ಬರೋದು. ಈ ಸೈಡೂ ಆಗಲಿಲ್ವಾ ಅಮ್ಮ, ಸರಿ ಆಯಿತು, ಇನ್ನೊಂದು ಸೈಕಲ್ ನೋಡೋಣ ಅಂತ ಅವ್ರು ಹಂಗಂತ ಕಳಿಸಿದ್ರು. ಇದೇನು ಬರೀ ಮಾತ್ರೆ ನುಂಗೋದೇ ಆಗ್ಬಿಡುತ್ತಲ್ಲ, ಯಾವತ್ತಾಗುತ್ತೆ? ಒಂದು ಕೆಲಸ ಮಾಡೋಣ, PCOD ಅಂತಿದ್ದಾರಲ್ಲ, ಈ PCOD ಅನ್ನೋದೇನು, ಒಂದು ನಮಗೆ ಆರೋಗ್ಯ ಹೆಂಗೆ ಹಾಳಾಗುತ್ತೆ ಅಂದರೆ, ಈಗ ನಮ್ಮ ಲೈಫ್ ಸ್ಟೈಲಿಂದ ಚೇಂಜ್ ಮಾಡ್ಕೊಂಡ್ರೆ ತಾನೇ ಅದು ಸರಿ ಹೋಗೋದು. ಸೊ ಅದನ್ನು ಫಸ್ಟು ಸರಿ ಮಾಡ್ಕೊಂಬೇಡ ಅಂದ್ಬಿಟ್ಟು ನಾನು ಮನೆಗೆ ಹೋಗ್ಬಿಟ್ಟು ಏನು ಮಾಡಿದೆ, ಚೆನ್ನಾಗಿ ಒಳ್ಳೆ ಒಳ್ಳೆ ಊಟ ಮಾಡೋದು, ಹೊರಗಡೆದೆಲ್ಲ ತಿನ್ನೋದು ಬಿಟ್ಬಿಡೋಣ, ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ, ಆ ಥರ ಎಲ್ಲ ನಾನು ಒಳ್ಳೆ ಪಾಸಿಟಿವ್ ಆಗಿರೋಣ. ನೈಟ್ ಶಿಫ್ಟ್ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಅದೇ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ನಾನು ಜಾಬ್ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಒಂದು ಕೆಲಸ ಮಾಡೋಣ, ನೈಟ್ ಶಿಫ್ಟ್ ಆದರೂ ಪರವಾಗಿಲ್ಲ, ಬೆಳಗ್ಗೆ ಚೆನ್ನಾಗಿ ನಿದ್ದೆ ಮಾಡೋಣ, 8 hours ನಿದ್ದೆ ಮಾಡೋಣ, ಆಮೇಲೆ ಚೆನ್ನಾಗಿ ಒಳ್ಳೊಳ್ಳೆ ಫುಡ್ ತಿನ್ನೋಣ, ಅವಾಗ ನನ್ನ ಹಾರ್ಮೋನ್ ಎಲ್ಲ ಸರಿ ಹೋಗುತ್ತೆ, ನಾನು ಸರಿಯಾಗಿ ಆಗ್ತೀನಿ ಅಂತ ಅಂದ್ಕೊಂಡು ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ಮನೆಗೆ ಹೋಗಿ ಅದನ್ನೇ ಒಂದು 3-4 ಮಂತ್ಸಲ್ಲಿ ಆಲ್ಮೋಸ್ಟ್ 1 year ಮಾಡ್ತಾ ಬಂದೆ ಅಂತ ಅನಿಸುತ್ತೆ. 1 year ನಾನು ಅದನ್ನ ಪ್ರಾಕ್ಟೀಸ್ ಮಾಡಿದೆ. ಬಟ್ ಆದರೂ ಪೀರಿಯಡ್ಸು ಒಂದು 2-3 ತಿಂಗಳು ಸರಿಯಾಗಿ ಆಗೋದು, ಮಧ್ಯದಲ್ಲಿ ಯಾಕೋ ಒಂದು 3 months ಆಗದೆ ಹಾಗೆ ಆಗ್ಬಿಡೋದು, ನಿಂತ್ಕೊಂಡ್ಬಿಡೋದು. ಆಮೇಲೆ ನಾನು ಕನ್ಸೀವ್ ಆದ್ನೇನೋ ಅಂತ ಖುಷಿನೂ ಆಗಿತ್ತು. ಆಮೇಲೆ ನೋಡಿದ್ರೆ ಅದು ಕನ್ಸೀವ್ ಆಗಿಲ್ಲ, ಏನೂ ಆಗಿಲ್ಲ, ಅದು PCOD ಇನ್ನೂ ಜಾಸ್ತಿ ಆಗಿತ್ತು. ಅಯ್ಯೋ ಈ ಥರ ಆಗೋಯ್ತಲ್ಲ ಅಂತ ನಂಗೆ ಫುಲ್ ಬೇಜಾರಾಗಿ, ನನಗೆ ಈ ಪಾಪುನೂ ಬೇಡ, ಏನೂ ಬೇಡ, ಏನಾಯಿತು ಪಾಪು ಇಲ್ಲಿದ್ದರೆ ನಮಗೇನು ಇರೋಕ್ಕಾಗಲ್ವಾ, ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹ್ಯಾಪಿಯಾಗಿರ್ಬೋದು, ಇನ್ನೂ ತಿರುಗಾಡ್ಕೊಂಡು ಆರಾಮಾಗಿ ಚೆನ್ನಾಗಿರ್ಬೋದು ಅಂತ, ಖುಷಿಯಾಗೇ ಇರ್ಬೋದು ಅಂತ ಅಂದ್ಕೊಂಡು ನಾನು ತಲೆಯಿಂದ ತೆಗೆದಾಕ್ಬಿಟ್ಟೆ. ಯಾವ ಡಾಕ್ಟ್ರಿಗೂ ತೋರಿಸೋದು ಬೇಡ, ಏನು ಬೇಡ, ಇವಾಗ ಹಿಂಗೆ ನಾನು ಜಂಕ್ ಫುಡ್ ಏನು ತಿಂತಿದ್ವಲ್ಲ ಅದೇ ಬಿಟ್ಬಿಡೋಣ, ಜಂಕ್ ಫುಡ್ ತಿನ್ನೋದು ಬೇಡ, ಹಿಂಗೆ ಕಂಟ್ರೋಲ್ ಮಾಡೋಣ, ಆದಾಗಲಿ ದೇವ್ರಿಟ್ಟಂಗೆ ಆಗಲಿ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಹಾಗೆ 4 years ಆಯಿತು, 5 ವರ್ಷ ತಳೆದ್ವಿ. ನಂಗೆ ಪಾಪು ಬೇಡ ಅಂತ, ನನಗೆ ಪಾಪು ಬಗ್ಗೆ ತಲೆಯಿಂದ ತೆಗೆದೇ ಹಾಕ್ಬಿಟ್ಟಿದ್ದಾನೆ. ನನಗೆ ಆಗಲ್ಲ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೆ. ನನಗೆ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂದರೆ, ಒಂದು ದತ್ತು ತೊಗೊಂಡು ಬಂದುಬೇಡ, ಎಲ್ಲರ ಪಾಪು ದತ್ತು ತೊಗೊಂಡು ನಾವು ಸಾಕೋಣ ಅಂತ ಆ ಥರ ಅಂದ್ಕೊಂಡಿದ್ದೆ. ಆ ಲೆವೆಲಿಗೆ ಬಂದುಬಿಡೋ ಫುಲ್ ಮೈಂಡ್ ಫಿಕ್ಸ್ ಆಗಿಬಿಟ್ಟಿದೆ. ಆಗಿಲ್ಲ ಅಂದರೆ ಏನಾಯಿತು, ಈಗ ಎಷ್ಟೋ ಜನ ಮಕ್ಕಳಿಲ್ದಿರೋರಲ್ವಾ, ಏನಾಯಿತು ನಮಗೂ ಹಾಗೆ ಅಂತ ಅಂದ್ಕೊಂಡು ಹಣೆ ಬರಲಿರೋದು ಇಷ್ಟೇ ಇರೋದು ಅಂತ ನಾನು ಆ ಥರ ಅಂದ್ಕೊಂಡು ಸುಮ್ಮನೆ ಇದ್ದೆ, ಏನು ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಒಂದಿನ ಏನಾಯಿತು, ನಾನು ಶಿವಮೊಗ್ಗಕ್ಕೆ ಬಂದಿದ್ದೆ. ನಾನು
ಅಮ್ಮನ ಮನೆಗೆ ಬಂದಿದ್ದೆ. ಒಂದು ಸರಿ ಹಿಂಗೆ ಆಟೋದಲ್ಲಿ ಹೋಗ್ಬೇಕಾದ್ರೆ ಈ ಮೇನ್ ರೋಡ್ ಇದೆ, ನಮ್ಮ ಮನೆ ಮೇನ್ ರೋಡಲ್ಲಿ ಒಂದು ಹೊಸ ಕ್ಲಿನಿಕ್ ಆಗಿದೆ, ಸ್ಪಂದನ ವುಮೆನ್ಸ್ ಕ್ಲಿನಿಕ್ ಅಂತ. ಒಂದು ಹೊಸ ಗೈನಕಾಲಜಿಸ್ಟ್ ಬಂದಿದ್ದಾರೆ ನಮ್ಮ ಮನೆ ಹತ್ರ. ಒಂದೊಳ್ಳೆ ಇದು ಅಂದರೆ ವಿಮೆನ್ಗೆ ಏನೋ ಪ್ರಾಬ್ಲಮ್ ಇದ್ರೆಲ್ಲ ಹೇಳ್ಕೊಬೋದು, ನನಗೆ ನಮ್ದೇನೋ ಪೀರಿಯಡ್ ಸಮಸ್ಯೆನೋ ಹೇಳ್ಕೊಬೋದು ಅಂತ ನಾನು ಮನ್ಸಲ್ಲಿ ಅಂದ್ಕೊಂಡೆ. ಆಮೇಲೆ ಎಲ್ಲ ಡಾಕ್ಟ್ರದ್ದು ಹಣೆ ಬರ ಇಷ್ಟೇ, ನನ್ನದು ಹಣೆ ಬರ ಇಷ್ಟೇ, ನಾನು ಸರಿಯಾಗಿ ತೋರಿಸಲ್ಲ, ಅವರು ನನಗೆ ಬದೇ ಮಾತ್ರೆ ಕೊಟ್ಟು ಕಳಿಸ್ತಾರೆ, ಎಲ್ಲ ಇದೆ ಕತೆ, ನಿಮ್ಮ ಮೊಟ್ಟೆ ಉತ್ಪಾದನೆ ಆಗ್ತಾ ಇಲ್ಲ, ಮೊಟ್ಟೆ ಬರೋಂಗೆ ಮಾಡ್ತೀವಿ ನಿಮಗೆ ಅಂತ ಹೇಳಿ ಮಾತ್ರೆ ಬರ್ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಇದೇ ನಮ್ಗೆ ಮಾಡೋದು ಅಂತ ನಾನು ಸುಮ್ಮನೆ ಅದೇ. ಆಮೇಲೆ ಅನ್ನಿಸ್ತು ಒಂದು ಡಾಕ್ಟರ್ ಹತ್ರ ಕ್ಲೀನಾಗಿ ತೋರಿಸ್ಬಿಡ್ಬೇಕು, ಈ ಡಾಕ್ಟ್ರ್ ಇಲ್ಲಾಂದ್ರೆ ಈ ಡಾಕ್ಟ್ರ್ ಇಲ್ಲಾಂದ್ರೆ ಈ ಡಾಕ್ಟ್ರು ಅಂತ ಆ ಥರ ಮಾಡೋದು ಬೇಡ, ನಾವು ಯಾವ್ದಾದ್ರು ಒಂದು ಡಾಕ್ಟರ್ ಹತ್ರ ಕ್ಲೀನಾಗಿ ತೋರಿಸ್ಬಿಡ್ಬೇಕು ಅಂತಲೂ ಅನಿಸಿತ್ತು. ಬಟ್ ಅದು ಕ್ಲಿನಿಕ್ ನೋಡ್ಬಿಟ್ಟು ನನ್ನ ಮನಸ್ಸಲ್ಲಿ ಇಷ್ಟು ಅಂದ್ಕೊಂಡಿದ್ದೆ ಅಷ್ಟೇ, ನಾನೇನು ಅಲ್ಲಿಗೆ ಹೋಗಲೇಬೇಕು, ಆ ಥರ ಹೋಗಬೇಕು, ಡಾಕ್ಟ್ರಿಗೆ ಮಾತಾಡಿಸ್ಬೇಕು ಅಂತ ಏನೂ ಅಂದ್ಕೊಂಡಿಲ್ಲ. ಮನಸ್ಸಲ್ಲಿ ಅಂದ್ಕೊಂಡೆ, ಯಾರಿಗೂ ಹೇಳಲೂ ಇಲ್ಲ ಈ ಥರ ಒಂದು ಕ್ಲಿನಿಕ್ ಇದೆ ಅಂತ ನಮ್ಮ ಅಮ್ಮಗಿದೆ. ಅಮ್ಮ ನೋಡಮ್ಮ ಹೊಸ ಕ್ಲಿನಿಕ್ ಆಗಿದೆ ಅಂತ ಅಂದೆ. ನಮ್ಮ ಅಮ್ಮನೂ ಹೌದಲ್ಲ ಆಗಿದೆ ಕರೆಕ್ಟ್, ನಾನು ನೋಡಿದ್ದೆ, ಬರೋಣ ಅಂತಂದ್ರು. ಬೇಡಮ್ಮ ಅಂತ ನಾನು ಸುಮ್ಮನೆ. ಆಮೇಲೆ ಮತ್ತೆ ಮಾರನೇ ದಿನನೇ ನಮ್ಮ ಅಪ್ಪ ದೇವ್ರ ಮನೇಲಿ ಕೂತ್ಕೊಂಡಿದ್ದಾಗ ಹೇಳಿದ್ರು, ಇನ್ನೊಂದು ಸ್ಪಂದನ ವುಮೆನ್ಸ್ ಕ್ಲಿನಿಕ್ ಅಂತ ಆಗಿದೆ, ಅಲ್ಲೋ ಕೇಳ್ಕೊಂಬರ್ತೀರಾ ಅಂತ ಕೇಳಿದ್ರು. ಅದಕ್ಕೆ ನಾನಂದು ಏನು ಕೇಳ್ಕೊಂಬರೋದು ಅಂತ. ಅದಕ್ಕೆ ಅಮ್ಮ ಅಂತೂ IVF ಮಾಡ್ತಾರೆ, ಕೇಳ್ಕೊಂಬಂದ್ಬಿಡೋಣ ಅಂತಂದ್ರು. IVF ಮಾಡಿಸ್ಬಿಡೋಣ, ಎಲ್ಲರೂ ಅಂತಿದ್ದಾರೆ, ಪಾಪವಾಗಿಲ್ಲ ಅಂತ. ನಾನು ಏನಂತಂದರೆ ನನಗೆ ಗೊತ್ತು, ನನಗೇನಂತ IVF ಮಾಡೋಂಥ ತೊಂದರೆ ಏನಾಗಿಲ್ಲ, ಬಟ್ ಪಾಪ ಆಗ್ತಿಲ್ಲ, ರೀಸನು ಗೊತ್ತಿಲ್ಲ. ಆಮೇಲೆ ಅದಕ್ಕೆ ನಾನು ಹೋಗಲಿ ಆಯಿತು, ನಮ್ಮ ಅಪ್ಪ ಅಮ್ಮ ಇಷ್ಟು ಹೇಳ್ತಿದ್ದಾರಲ್ಲ, ಅವ್ರಿಗೂ ಆಸೆ ಇರುತ್ತೆ ಮೊಮ್ಮಗನ್ನೆಲ್ಲ ನೋಡಬೇಕು ಅಂತ, ಆಮೇಲೆ ನಮ್ಮ ಅತ್ತೆ ಮಾವಗೂ ಎಲ್ಲ ಇಷ್ಟ ಇರುತ್ತಲ್ವ ಅಂತ ಒಂದು ಕೆಲಸ ಮಾಡೋಣ, ಹೋಗಿ ಬಂದುಬಿಡೋದಕ್ಕೇನು ಇಲ್ಲ, ಎಲ್ಲ ಕಡೆ ನೋಡಿದ್ದೀವಲ್ಲ, ಇವ್ರ ಹತ್ರನೂ ಒಂದ್ಸಲ ಹೋಗ್ಬಿಡೋಣ ಅಂತ ನಾನು ಅಮ್ಮ ವಾಕ್ ಮಾಡ್ಕೊಂಡು ಹೋದ್ವಿ. ಇಟ್ಸ್ ವಾಕೇಬಲ್ ಡಿಸ್ಟೆನ್ಸ್, ನಮ್ಮ ಮನೆಯಿಂದ ಮೇನ್ ರೋಡಲ್ಲೇ ಡಾಕ್ಟರ್ ಕ್ಲಿನಿಕ್ ಇರುತ್ತೆ. ಹೋದ್ವಿ, ಅಲ್ಲಿ ಡಾಕ್ಟರ್ ವೀಣಾ ಅಂತ ಅಲ್ಲಿ ಕೂತಿದ್ರು. ನಾವು ಹೋದ್ವಿ, ತುಂಬ ಚಿಕ್ಕ ಸ್ಪೇಸಲ್ಲೇ ಅವರು ಶಾಪ್ ಮಾಡ್ಕೊಂಡಿರೋದು, ಹೊಸದಾಗಿ ಬಂದಿದ್ರು. ಹೋದ್ವಿ, ಒಳಗೆ ಡಾಕ್ಟ್ರನ್ನ ಮೀಟ್ ಮಾಡಿದ್ವಿ. ಡಾಕ್ಟ್ರಿಗೆ ನಾನು ಪರಿಚಯ ಮಾಡಿಕೊಂಡೆ. ಆಮೇಲೆ ನನ್ನ ಸ್ಟೋರಿ ಎಲ್ಲ ಹೇಳಿದೆ. ನನ್ನ ಸ್ಟೋರಿ ಏನಂತಂದರೆ, ನನಗೆ ಪ್ರೆಗ್ನೆಂಟ್ ಆಗಬೇಕು ಅಂತ ಇಷ್ಟ ಇದೆ, ಆಗ್ತಾ ಇಲ್ಲ. ಆಮೇಲೆ ನನಗೆ ತುಂಬ ಭಯ ಇದೆ ಪೆಲ್ವಿಕ್ ಎಕ್ಸಾಮ್ ಮಾಡಿಸ್ಕೊಳ್ಳೋದಕ್ಕೆ. ನಾನು ಎಷ್ಟೆಷ್ಟು ಡಾಕ್ಟ್ರ್ ಹತ್ರ ನೋಡಿದೆ, ಅವರೆಲ್ಲ ನನಗೆ ಬರೀ ಇಂಜೆಕ್ಷನ್ ಕೊಟ್ಟರು, ಪಾಪ ಆಗುತ್ತೆ ಅಂತ 2-3 ಓವಲ್ಯೂಷನ್ ಇಂಜೆಕ್ಷನ್ ಮಾಡಿದ್ರು. ಅದು ಅಂದರೆ ಅದು ಯಾವುದೂ ನನಗೆ ವರ್ಕ್ ಆಗಿಲ್ಲ ಡಾಕ್ಟರ್ ಅಂತ. ಏನೇನು ಟ್ರೀಟ್ಮೆಂಟ್ ತೊಗೊಂಡಿದ್ದೆ, ನನಗೆ ಏನೇನು ಅನಿಸುತ್ತೆ, ನನ್ನ ಬೇಜಾರೇನು, ನನಗೆ ಏನೇನು ಆಗುತ್ತೆ, ನನಗೆ ಏನೇನು ಒಂದು ಅಕ್ಕನ ಜೊತೆ ಹೆಂಗೆ ಹೇಳ್ಕೊಬೇಕು ಅನಿಸ್ತು, ಒಂದು ಫ್ರೆಂಡ್ ಜೊತೆ ಏನೇನು ಹೇಳಬೇಕು ಅಂತ ಅನ್ನಿಸ್ತು, ಎಲ್ಲದನ್ನು ಹೇಳ್ಕೊಂಡೆ. ಆ ಡಾಕ್ಟ್ರಿಗೆ ಏನು ಅನ್ನಿಸ್ತು ಏನೋ ಎಲ್ಲ ಕ್ಲೀನಾಗಿ ಕೇಳಿಸ್ಕೊಂಡ್ರು, ಒಂದು ಮಾತು ಆಡಿರಲಿಲ್ಲ ಮಧ್ಯದಲ್ಲಿ. ಅದಾದಮೇಲೆ ನಾನು ಸ್ಟಾಪ್ ಮಾಡಿದ್ಮೇಲೆ ಅವ್ರು ಹೇಳಿದ್ರು. ಆಮೇಲೆ ನಮ್ಮಮ್ಮ ಕೇಳಿದ್ರು IVF ಮಾಡ್ಬೋದಾ ಇವ್ರಿಗೆ ಅಂತ. ಅವಾಗ ನಾನು ಸ್ಟಾಪ್ ಮಾಡಿದೆ. ಅವಾಗ ಅವ್ರು ಹೇಳೋಕ್ಕೆ ಶುರು ಮಾಡಿದ್ರು, ನಿಮ್ಮ ಮಕ್ಕಳಿಗೆ IVF ಮಾಡಬೇಕು ಅನ್ನೋದೇನು, ಫಸ್ಟು IVF ಆಪ್ಷನ್ ಅಲ್ಲ, ಫಸ್ಟು ಒಂದು 1 by 1 ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಫಸ್ಟು ಓವಲ್ಯೂಷನ್ ಇಂಡಕ್ಷನ್ ಮಾಡೋಣ, ಅದಾಗಿಲ್ಲ ಅಂದರೆ IUI ಮಾಡೋಣ, ಅದಾಗಿಲ್ಲ ಅಂದರೆ IVF ಮಾಡೋದು. ಒಂದೇ ಸತಿ IVF ಮಾಡಬೇಕು ಅಂತ ಏನಿಲ್ಲ, ಅಂಥ ಪ್ರಾಬ್ಲಮ್ ಇನ್ನೂ ಬಂದಿಲ್ಲ ಇವ್ರಿಗೆ. ಫಸ್ಟು ನಾನು ಎಲ್ಲ ಸ್ಕ್ಯಾನಿಂಗ್ ಬರ್ಕೊಡ್ತೀನಿ, ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ. ಅಂದರೆ ಪೀರಿಯಡ್ಸ್ ಆಗಿ 2ನೇ ದಿನಕ್ಕೆ ಬಂದು ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದರು. ನಾವು ಹೋದ್ವಿ, ಸ್ಕ್ಯಾನಿಂಗ್ ಮಾಡಿಸಿದ್ವಿ. 1 ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದೆ. ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ ಸ್ಕ್ಯಾನಿಂಗ್ ಡಾಕ್ಟರ್ ಕೂಡ ಹೇಳಿದ್ರು, ನಿಮಗೆಲ್ಲ ಮೊಟ್ಟೆ ಎಲ್ಲ ಚೆನ್ನಾಗೇ ಇದೆ, ಅದು ಮೆಚ್ಯೂರ್ ಆಗೋಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಾಕಮ್ಮ ಅಂತ ಹೇಳಿದರು ನಮ್ಮ ಸ್ಕ್ಯಾನಿಂಗ್ ಮಾಡಿದ್ರಲ್ಲ ಆ ಡಾಕ್ಟರ್. ಅದಕ್ಕೆ ನಾನು ಡಾಕ್ಟ್ರಿಗೆ ಬಂದು ಹೇಳಿದೆ, ಡಾಕ್ಟರ್ ಅಂದರೆ ನಿಮ್ಮದು ಎಗ್ ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ, ಸೊ ಇದನ್ನು ಇಂಡಕ್ಷನ್ ಮಾಡಿ ಮೆಚ್ಯೂರ್ ಮಾಡ್ತೀವಿ, ಅದಕ್ಕೊಂದು ಟ್ಯಾಬ್ಲೆಟ್ ಕೊಡ್ತೀನಿ ಅಂದರು. ಆಮೇಲೆ ನಮ್ಮ ಡಾಕ್ಟರ್ ಎಷ್ಟು ಬ್ರಿಲಿಯಂಟ್ ಅಂದರೆ, ನನಗೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಜಾಸ್ತಿ ಇತ್ತು ಅಂತ ನಮ್ಮ ಡಾಕ್ಟರ್ಗೆ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಯಿತು. ಸೊ ಅದೇ ಪ್ರೊಲ್ಯಾಕ್ಟಿನ್ ಹಾರ್ಮೋನೇ ಜಾಸ್ತಿ ಇದೆ ಅಂತ ಅವ್ರು ಎಷ್ಟು ಗೆಸ್ ಮಾಡಿರ್ಬೋದು ನಾನು ನೋಡಿ ಅಲ್ವಾ. ಶಿ ಇಸ್ ಸೋ ಇಂಟೆಲಿಜೆಂಟ್. ಆಮೇಲೆ ನಮ್ಮ ಡಾಕ್ಟರ್ ಅಂದರೆ ನನಗೆ ತುಂಬ 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 ಗೌರವ. ಅವ್ರಿಗೆ ಯಾವ ಕಾಯಿಲೆಗೆ ಒಂದು ಮದ್ದಿದೆ ಅಂತಲೂ ಗೊತ್ತು, ಯಾವ ಕಾಯಿಲೆಗೆ ಯಾವ ಮದ್ದು ಅಂತ ಗೊತ್ತು. ಆ್ಯಂಡ್ ಅವ್ರು ನೋಡ್ತಾನೆ ಇವ್ರಿಗೆ ಹೀಗೆ ಇದೇ ಪ್ರಾಬ್ಲಮ್ ಆಗಿದೆ ಅಂತ ಅವ್ರು ನೋಡಿದ್ರೆ ಅವರು ಅಷ್ಟು ತುಂಬ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಅಂತ ಅನ್ಸೋದೇ ಇಲ್ಲ. ಶೀಸ್ ನಮ್ಮ ಥರನೇ ಇದ್ದಾರೆ, ಅವ್ರು ಮಾತಾಡೋದು ನಮ್ಮ ಥರನೇ. ಸೊ ಇವ್ರಿಗೆ ಇಷ್ಟು ಬ್ರಿಲಿಯಂಟು, ಇಷ್ಟು ಎಲ್ಲ ಇವ್ರಿಗೆ ನಾಲೆಡ್ಜ್ ಇದೆ ಅಂತ ಎಷ್ಟು ಖುಷಿ ಆಗುತ್ತೆ ಅವ್ರು ನೋಡಿದ್ರೆ. ಆಮೇಲೆ ಅವ್ರ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಜಾಸ್ತಿ ಇದೆ ಅಂತ ಅವ್ರು ನನಗೆ ಹೇಳೋಕ್ಕೋಗಿಲ್ಲ, ಬಟ್ ನನಗೆ ರಿಪೋರ್ಟಲ್ಲಿ ಗೊತ್ತಾಯಿತು. ಅವ್ರು ನನಗೆ ಟ್ಯಾಬ್ಲೆಟ್ ಕೊಟ್ಟರು, ಪ್ರೊಲ್ಯಾಕ್ಟಿನ್ ಹಾರ್ಮೋನ್ಗೆ ಇದು ಕಮ್ಮಿ ಮಾಡೋಕ್ಕೆ ಅಂತ ಒಂದು 4 ಟ್ಯಾಬ್ಲೆಟ್ ಕೊಟ್ಟರು. ತಿಂಗಳಲ್ಲಿ 4 ಮಾತ್ರೆ, ವಾರದಲ್ಲಿ 1 ಮಾತ್ರೆ ನುಂಗುವಂಥದ್ದು ಟ್ಯಾಬ್ಲೆಟು.
ವಾರದಲ್ಲಿ ಒಂದು 4 ವಾರ ನುಂಗಿದೆ ಅನಿಸುತ್ತೆ, 4 ವಾರ ನುಂಗಿದೆ, ಮತ್ತು ಕಂಟಿನ್ಯೂ ಮಾಡಿದ್ನೇನೋ ನನಗೆ ನೆನಪಿಲ್ಲ. ಬಟ್ ಅದೇ ತಿಂಗಳಲ್ಲೇ ನುಂಗಿತ್ತು, ಅದೇ ತಿಂಗಳಲ್ಲೇ ನಾವು ಅಂದರೆ ಪ್ಲ್ಯಾನ್ ಮಾಡಿದ್ವಿ. ಮಾರನೇ ತಿಂಗಳಲ್ಲಿ ನನಗೆ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಮಾತ್ರೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು, ಆಮೇಲೆ ನಾನು ಊರಿಗೆ ಹೋಗ್ಬಿಟ್ಟಿದ್ದೆ, ಶಿವಮೊಗ್ಗದಲ್ಲಿ ಇರಲಿಲ್ಲ, ಊರಿಗೆ ಹೋಗ್ಬಿಟ್ಟಿದ್ದೆ ಮೈಸೂರಿಗೆ. ಡಾಕ್ಟರ್ನ ನಾನು ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡಿ ಸ್ಕ್ಯಾನಿಂಗ್ ಮಾಡಿಸಿ ಎಗ್ ರಪ್ಚರ್ ಆಗಿದೆಯಾ ಇಲ್ಲ ಅದೆಲ್ಲ ಸ್ಕ್ಯಾನ್ ಮಾಡಿಸಿ ಡಾಕ್ಟರ್ಗೆ ನಾನು ಸ್ಕ್ಯಾನ್ ಮಾಡಿ ತೋರಿಸಿದ್ಮೇಲೆ ನನಗೆ ಎಗ್ಗು ಚಾನ್ಸಸ್ ಇದೆ ಇವಾಗ. ಫಸ್ಟು ಇಲ್ಲ, ಈ ಸತಿ ಚಾನ್ಸಸ್ ಕಮ್ಮಿ ಇದೆ ಅಂತ ಹೇಳಿದ್ರು. ಸ್ವಲ್ಪ ಆದಮೇಲೆ 4-5 ಡೇಸ್ ಆದಮೇಲೆ ಮತ್ತೆ ಇನ್ನೊಂದ್ಸಲ ಸ್ಕ್ಯಾನ್ ಮಾಡಿಸು ಅಂತ ಹೇಳಿದರು, ಫಾಲಿಕಲ್ ಸ್ಟಡಿ ಮಾಡೋಕೆ ಕೊಟ್ಟಿದ್ರಾ. ಆವಾಗ 4-5 ಡೇಸ್ ಆದಮೇಲೆ ಮತ್ತೆ ಹೋದೆ, ಆವಾಗ ಒಂದು ಚಿಕ್ಕದೊಂದು ಎಗ್ ಬಂದಿತ್ತು. ಈ ಸತಿ ನೋಡೋಣ, ಆಗಿಲ್ಲ ಅಂದರೆ ಮುಂದಿನ ಸಲ ನೋಡೋಣ, ಒಂದೇ ಸತಿನೇ ಆಗಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದರು. ಸೊ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಏನೋ ನಮ್ಮ ದೇವ್ರ ದಯದಿಂದ ಅವತ್ತು ಆ ತಿಂಗಳಲ್ಲೇ ನನಗೆ ಕನ್ಸೀವ್ ಆಯಿತು. ನವಂಬರ್ 3ಗೆ ನಾನು ಚೆಕ್ ಮಾಡಿದೆ, ಪಿಂಕ್ ಲೈನ್ಸ್ ಬಂತು. ನನಗೆ ನಂಬಕ್ಕೆ ಆಗ್ತಾಯಿಲ್ಲ, ಅದು ನಾನು ನಂಬಲೇ ಇಲ್ಲ. ನಾನು 3 ಮಂತ್ಸ್ 4 ಮಂತ್ಸ್ ನಂಗೆ ಡೆಲಿವರಿ ಆಗೋವರೆಗೂ ನಾನು ಪ್ರೆಗ್ನೆಂಟು ಅನ್ನೋದು ನನ್ನ ತಲೆನೇ ತೆಗೆದಾಕ್ಬಿಟ್ಟಿದೆ. ಯಾಕೆ ನಮ್ಮ ಡಾಕ್ಟರು ನಾನು ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗೋವರೆಗೂ ಅವರು ಕಂಗ್ರ್ಯಾಚುಲೇಷನ್ ಅಂತ ಹೇಳಿದ್ದೆ ನನ್ನ ಪಾಪು ಕೊಟ್ಟ ಮೇಲೆ. ಬಿಕಾಸ್ ಅವರು ನನ್ನ ಮೇಲೆ ಅಂದರೆ ಅದನ್ನು ತುಂಬ ಖುಷಿ ಪಡಬೇಡ ಇವಾಗಲೇ ಖುಷಿ ಪಡಬೇಡ ಅನ್ನೋ ಥರನೇ ಇದ್ದರು. ಸೊ ನಾನು ಎಂಜಾಯ್ ಮಾಡಿಲ್ಲ ಫುಲ್ ಪ್ರೆಗ್ನೆಂಟ್ ನಾನು ಅಂತೆಲ್ಲ ತುಂಬ ಸಂತೋಷನೇ ಪಡಲಿಲ್ಲ. ಯಾಕಂದರೆ ತುಂಬ ಪ್ರೀಷಿಯಸ್ ಆಗಿ ನಾವು ನೋಡ್ಕೋಬೇಕಾಗಿತ್ತು. ತುಂಬ ಖುಷಿಪಟ್ಟು ಏನಾದರೂ ಆಗಿಬಿಟ್ರೆ ಆಮೇಲೆ ಬೇಜಾರಲ್ಲಿ ಇದು ಮಾಡ್ಕೋಬೇಕಾಗುತ್ತೆ ಅಂತ ನಾವೇನೋ ಅಷ್ಟು ಖುಷಿ ಆಯಿತು, ತುಂಬ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಪ್ರೆಗ್ನೆಂಟ್ ಇದು ಇಷ್ಟು ಕನ್ಸೀವ್ ಆಗಿದ್ದು ಕತೆ. ನೆಕ್ಸ್ಟು ಏನೇನು ಆಯಿತು ಅಂತ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ಓಕೆನಾ? ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಬಾಯ್.